ನಾವು ಕರೆಂಟ್ಲಿ ಇದ್ದೀವಿ ಬುಕ್ ಸ್ಟ್ರೀಟ್ ಅಲ್ಲಿ. ಇದೊಂದು ಟ್ರಿಪ್ ಬಜೆಟ್ ಇದೊಂದು ನೆಕ್ಲೆಸ್ ಅಲ್ಲಿ ಮುಗ್ದೋಗುತ್ತೆ. ನೆಕ್ಲೆಸ್ ಇಲ್ಲಿ ಒಂದು ರಿಂಗು ಬರಲ್ಲ. ನಿಂತಿದೆ ಇಲ್ಲಿ ಏನ್ ಯೋಗ ಅಲ್ವಾ ನಮಗೆ, ಸೈಲೆಂಟ್ ಅಲ್ಲಿ ಸಿಗ್ತೈತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಟು ವಿಯೆಟ್ನಾಂ ಸೀರೀಸ್. ಸೊ ಈ ಒಂದು ಟ್ರಾವೆಲ್ ವ್ಲಾಗಲ್ಲಿ ನಾವು ವಿಯೆಟ್ನಾಂನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇವೆ. ನಮ್ಮ ಪ್ರೀವಿಯಸ್ ವ್ಲಾಗಲ್ಲಿ ನೀವು ನೋಡಿರ್ತೀರಾ ಯಾವ ರೀತಿ ನಾವು ಹೋಚಿಮಿನ್ ಸಿಟಿಯಲ್ಲಿರುವಂತಹ ಸೆಂಟ್ರಲ್ ಪೋಸ್ಟ್ ಆಫೀಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ, ಅಲ್ಲಿನ ಸ್ಪೆಷಾಲಿಟಿ ಏನು ಎಲ್ಲವನ್ನು ಡಿಟೇಲ್ಡ್ ಆಗಿ ಆ ಒಂದು ವ್ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ ಕೇಸ್ ನೀವು ಮಿಸ್ ಮಾಡಿದರೆ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ಈ ಒಂದು ವಿಯೆಟ್ನಾಂ ಎಕ್ಸ್ಪ್ಲೋರೇಷನ್ ಸೀರೀಸ್ನ ಕಂಟಿನ್ಯೂ ಮಾಡೋಣ. ಸೊ ನೀವು ಪೋಸ್ಟ್ ಆಫೀಸ್ನ ಅಲ್ಲಿ ನೋಡಿಕೊಂಡು ಅದ್ರ ಎದುರುಗಡೆನೆ ನಿಮಗೆ ಚರ್ಚ್ ಇದೆ. ಇದು ನಾತ್ರೆ ಡ್ಯಾಮ್ ಕ್ಯಾಥೆಡ್ರಲ್ ಚರ್ಚ್. ಸೊ ಇವಾಗ ಇಲ್ಲಿ ಇದು ಜೀರ್ಣೋದ್ಧಾರ ಕೆಲಸ ನಡೀತಾ ಇದೆ. ಸೊ ಇದು ಫೋಟೋ ಹಾಕ್ತೀನಿ, ಮುಂಚೆ ಈ ರೀತಿ ಇತ್ತು. ಸೊ ಈ ಒಂದು ಚರ್ಚ್ ಎದುರುಗಡೆ ಇದನ್ನ ಅವರ್ ಲೇಡಿ ಆಫ್ ಪೀಸ್ ಅಂತ ಕರೀತಾರೆ. ಅಂತಂದ್ರೆ ವರ್ಜಿನ್ ಮೇರಿದು ಸ್ಟ್ಯಾಚು ಇದೆ ಈ ಒಂದು ಚರ್ಚ್ ಎದುರುಗಡೆ. ಸೊ ಇದು ಏನ ಸಿಂಬಲೈಸ್ ಮಾಡುತ್ತಪ್ಪ ಅಂತಂದ್ರೆ ವಿಯೆಟ್ನಾಮ್ದು ಪೀಸ್ನ ಈ ಒಂದು ವರ್ಜಿನ್ ಮೇರಿ ಸಿಂಬಲೈಸ್ ಮಾಡುತ್ತೆ. ಸೊ ಅನ್ಫಾರ್ಚುನೇಟ್ಲಿ ಅದು ಜೀರ್ಣೋದ್ಧಾರ ಕೆಲಸ ನಡೀತಾ ಇದೆಯಲ್ಲ, ಸೊ ಹಾಗಾಗಿ ಒಳಗಡೆ ಟೂರ್ ಇಲ್ಲ. ಸೊ ನಂದಲೆಸ್ ಇದು ಒಂದು ಸ್ಮಾಲ್ ವ್ಯೂ ಅಷ್ಟೇ. ಸುಮಾರು ಟೂರಿಸ್ಟ್ಗಳು ಇಲ್ಲೇ ಫೋಟೋಸ್ ತಗೋತಿದ್ದಾರೆ. ಸೊ ನಾವು ಫೋಟೋ ತೆಗೆದುಕೊಂಡು ಹೋಗುವ. ನಾವು ಕರೆಂಟ್ಲಿ ಇದ್ದೀವಿ ಬುಕ್ ಸ್ಟ್ರೀಟಲ್ಲಿ. ಸೊ ಇದು ಮುಂಚೆ ಹಾಂಗ್ಕಾಂಗ್ ಸ್ಟ್ರೀಟ್ ಅಂತ ಕರೀತಾ ಇದ್ರು. ತುಂಬ ಫ್ರೆಂಚ್ ಕಲೋನಿಯಲ್ ಟೈಮಲ್ಲಿ ಬಿಲ್ಡ್ ಆಗಿರುವಂಥ ಸ್ಟ್ರೀಟ್ ಇದು ಬುಕ್ ಸ್ಟ್ರೀಟ್. ಸೊ ಇವಾಗ ಇದನ್ನ ಹೋಚಿಮಿನ್ ಬುಕ್ ಸ್ಟ್ರೀಟ್ ಅಂತ ಕರೀತಾರೆ. ಸೊ ಲಾಟ್ಸ್ ಆಫ್ ಬುಕ್ಸ್, ಆರ್ಟ್ ವರ್ಕ್ಸ್, ಆರ್ಟಿಸ್ಟ್ಗಳು ಇದ್ದಾರೆ, ಜೊತೆಗೆ ಮಧ್ಯ ಕೆಫೇಸ್ಗಳಿದೆ. ಸೊ ತುಂಬಾ ಚೆನ್ನಾಗಿದೆ. ಇನ್ ಕೇಸ್ ನೀವೇನಾದರೂ ಬುಕ್ ಲವರ್ಸ್ ಆಗಿತ್ತು ಅಥವಾ ಆರ್ಟಿಸ್ಟ್ ಪೇಂಟ್ಸ್ ಅದೆಲ್ಲ ಇಷ್ಟ ಆಯಿತು ಅಂತಂದರೆ ಈ ಸ್ಟ್ರೀಟ್ನ ನೀವು ಡೆಫಿನೆಟ್ಲಿ ಇಷ್ಟಪಡ್ತೀರಾ. ಸೊ ಒಂದು ಲುಕ್ ಯಾಕೆ ಅಂತಂದರೆ ಇದು ನಾವೇನು ಚರ್ಚ್ ಅಥವಾ ಸೆಂಟ್ರಲ್ ಪೋಸ್ಟ್ ಆಫೀಸ್ ನೋಡೋದು ಅದ್ರ ಪಕ್ಕದಲ್ಲೇ ಈ ಒಂದು ಸ್ಟ್ರೀಟ್ ಇರೋದು, ಬುಕ್ ಸ್ಟ್ರೀಟ್. ಸೊ ಒಂದು ಕೆಫೆಗೆ ಹೋಗಿ ಬುಕ್ನ ಓದ್ಕೊಂಡು ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಸೊ ಲೆಟ್ಸ್ ಹ್ಯಾವ್ ದ ಲುಕ್ ಆಫ್ ದ ಬುಕ್ ಸ್ಟ್ರೀಟ್. ಚಿಕ್ಕ ಮಕ್ಳುಗಳನ್ನ ಕರ್ಕೊಂಡ್ಬಂದಿದ್ದಾರೆ ಅವ್ರ ಪೇರೆಂಟ್ಸ್. ಈ ಕ್ಲೇ ವರ್ಕ್ಸ್ ಆಗಿರ್ಬೋದು ಅಥವಾ ಪೇಂಟ್ ಮಾಡಿಸೋದಾಗಿರ್ಬೋದು, ಇದನ್ನೆಲ್ಲ ಮಾಡಿಸ್ತಿದ್ದಾರೆ. ಜೊತೆಗೆ ಮ್ಯೂಸಿಕ್ ಇದೆ. ಸೊ ಒಳ್ಳೆ ಕಾಂಬಿನೇಷನ್, ಮ್ಯೂಸಿಕ್, ಕ್ಯಾಫೆ, ಬುಕ್ಸ್, ಗ್ರೇಟ್. ಸೊ ಇವಾಗ ಒಂದು ಕ್ಯಾಫೆಗೆ ಬಂದಿದ್ದೀವಿ. ಇಲ್ಲಿ ನೋಡೋಣ ಏನೆಲ್ಲ ಮೆನ್ಯೂ ಇದೆ ಇಲ್ಲಿ ಅಂತ. ಸೊ ವಿಯೆಟ್ನಾಮಲ್ಲಿ ಐಸ್ ಕ್ರೀಮ್ನ ತೊಗೊಂಡಿದ್ದೀವಿ ಈ ಒಂದು ಬುಕ್ ಸ್ಟ್ರೀಟಲ್ಲಿ. ಸ್ಟ್ರಾಬೆರಿ ಮತ್ತು ಕೋಕೋನಟ್ ಫ್ಲೇವರ್ ಐಸ್ ಕ್ರೀಮ್. ಸೊ ತುಂಬಾ ಸುಸ್ತಾಗಿತ್ತು. ಸೊ ವಿಲ್ ಟ್ರೈ. ಸೊ ನಾವು ಈಗ ಏನು ನೋಡ್ತಾ ಇದ್ದೀವೋ ಇದು ಬಂದು ಪೀಪಲ್ಸ್ ಕಮ್ಯುನಿಟಿ ಬಿಲ್ಡಿಂಗ್. ಅಂದರೆ ನಮ್ಮ ಕಡೆ ವಿಧಾನಸೌಧ ಹೇಗಿದೆಯೋ ಆ ಥರ ಅಂದರೆ ಗೌರ್ಮೆಂಟ್ ಬಾಡೀಸ್ ಆಗಿರಲಿ ಅಥವಾ ಆ ಆಫೀಸ್ ಇರುವಂಥ ಪ್ಲೇಸ್ ಇದು. ಸೊ ಇದು ಒಳಗಡೆ ಏನು ಎಂಟ್ರಿ ಇಲ್ಲ. ಸೊ ಜಸ್ಟ್ ಔಟ್ಸೈಡ್ ನೋಡ್ಬೋದು. ನಮ್ಮ ಬೆಂಗಳೂರು ವಿಧಾನಸೌಧ ಇದೆಯಲ್ಲ, ಸೊ ಅದೇ ರೀತಿ ವಿಯೆಟ್ನಾಮಲ್ಲಿರುವಂತಹ ಪೀಪಲ್ಸ್ ಕಮ್ಯುನಿಟಿ ಬಿಲ್ಡಿಂಗ್.
ಸೊ ವಿಯೆಟ್ನಾಮಲ್ಲಿ ಈ ಒಂದು ಸ್ಟ್ರೀಟ್ ಲೈಕ್ ವಾಕಿಂಗ್ ಸ್ಟ್ರೀಟಲ್ಲಿ ಇಲ್ಲಿ ಜಸ್ಟ್ ಲೈಕ್ ಫುಲ್ ಎಕ್ಸ್ಪೆನ್ಸಿವ್ ಅಂಗಡಿಗಳು, ಬುಲ್ಗಾರಿ ಆಗಿರ್ಬೋದು, ಕಾರ್ಟಿಯರ್, ಫೆಂಡಿ, ಸೊ ಈ ರೀತಿಯಾದ ಅಂಗಡಿಗಳು ಇದೆ. ಎಕ್ಸ್ಪೆನ್ಸಿವ್ ಸ್ಟಫ್. ಜಸ್ಟ್ ವಿಂಡೋ ಶಾಪಿಂಗ್ ಅಷ್ಟೇ ಮಾಡೋಕ್ಕಾಗೋದು, ಒಳಗಡೆ ಎಲ್ಲ ಹೋಗೋಕ್ಕಾಗಲ್ಲ. ಹಾಂ, ಎಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡು, ಬುಲ್ಗಾರಿ. ನಮ್ದೊಂದು ಟ್ರಿಪ್ ಬಜೆಟ್ ಇದೊಂದು ನೆಕ್ಲೆಸ್ ಅಲ್ಲಿ ಮುಗ್ದೋಗುತ್ತೆ. ನೆಕ್ಲೆಸ್ ಇಲ್ಲಿ ಒಂದು ರಿಂಗು ಬರಲ್ಲ, ಅಷ್ಟೇ. ಒಂದು ರಿಂಗು ಬರಲ್ಲ. ಜಸ್ಟ್ ನೋಡಿ ಖುಷಿ ಪಡುವ. ಈ ಒಂದು ಸ್ಟ್ಯಾಚ್ಯೂ ಬಂದು ವಿಯೆಟ್ನಾಮ್ದು ಲೀಡರ್ ಅಂತಾನೆ ಕರಿಬಹುದು. ಹೋ ಚಿ ಮಿನ್ ಅವ್ರದ್ದು ಸ್ಟ್ಯಾಚ್ಯೂ ಇದೆ. ಇದು ಸುತ್ತ ಇದು ಮಾರ್ಕೆಟ್, ವಾಕಿಂಗ್ ಸ್ಟ್ರೀಟ್ ಇದೆ. ಸೊ ಫುಲ್ ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ ಕಲರ್ಫುಲ್ ಆಗಿ ಟ್ರಾಫಿಕ್ ತುಂಬಾನೇ ಇದೆ. ಇಲ್ಲೆಲ್ಲ ಫುಲ್ ಎಕ್ಸ್ಪೆನ್ಸಿವ್ ಅಂಗಡಿ, ಆವಾಗಲೇ ಹೇಳ್ದಂಗೆ ಚೋಪಾಡ್, ಬುಲ್ಗಾರಿ, ಕಾರ್ಟಿಯರ್, ಫೆಂಡಿ, ಸೊ ಈ ರೀತಿಯಾದ ಅಂಗಡಿಗಳಿದೆ. ಸೊ ಇದ್ರ ಸ್ಟ್ರೈಟ್ ಹೋದ್ರೇ ವಾಕಿಂಗ್ ಸ್ಟ್ರೀಟ್. ಟವರ್ ಅದು, ಇದು ವಿಯೆಟ್ನಾಮ್ದು. ಟೈಮ್ ಸ್ಕ್ವೇರ್ ಅಂತಾರಲ್ಲ, ನೋಡಲಿ ಹೋಟ್ಲು ನೋಡಲಿ. ಏನ್ ಚಗಮಗ ಅಂತಿಲ್ವಾ? ಚಗಮಗ ತರ ಇಲ್ಲ ಹೊಟ್ಟೆ. ಇವತ್ತು ಸಂಡೇ ಕಣೋ. ಏನ್ ತಿಂದಿದ್ಯಾ ಇಲ್ಲಿ? ಕೂಲ್ ಡ್ರಿಂಕ್ಸ್. ಏನ್ ಯೋಗ ಅಲ್ವಾ, ನಮಗೆ ಸೈಲೆಂಟ್ ಅಲ್ಲಿ ಸಿಗ್ತೈತೆ. ಮತ್ತೆ ಇದೊಂದು ಏನು ಗೊತ್ತಾ, ನಮ್ಮ ಕಡೆ ಜಾತ್ರೆ ಮಾಡ್ತಾರಲ್ಲ, ಹಾಗೆ ಇದು ಹೈಟೆಕ್ ಜಾತ್ರೆ. ನೀವೇನು ನಾವು ಈ ಒಂದು ಫ್ರೀ ಸ್ಪ್ರೈಟ್ ಅಥವಾ ಕೋಕೋ ಕೋಲಾನ ಕುಡಿದ್ವೋ, ಅದು ಝ್ಯಾಲೋಪೆ ಅನ್ನೋ ಫೆಸ್ಟಲ್ಲಿ ನಾವು ಹೋಗಿದಾಗ ಸಿಕ್ಕಿದಂತಹ ಡ್ರಿಂಕ್. ಝ್ಯಾಲೋಪೆ ಬಂದು ನಮ್ಮ ಕಡೆ ಯಾವ ರೀತಿ ಫೋನ್ ಪೇ, ಗೂಗಲ್ ಪೇ ಇದೆಯೋ, ಸೊ ಅದೇ ರೀತಿ UPI ಟ್ರಾನ್ಸಾಕ್ಷನ್ಗೆ ಬಳಸುವಂಥ ಆ್ಯಪ್ ಝ್ಯಾಲೋಪೆ. ಸೊ ಅವರು ಒಂದು ದಿವಸದ ಮಟ್ಟಿಗೆ ಹೋಚಿಮಿನ್ ಸಿಟಿಯಲ್ಲಿ ಝ್ಯಾಲೋಪೆ ಫೆಸ್ಟ್ ಅಂತ ನಡೆಸಿದ್ರು. ಸೊ ಲಕ್ಕಿಲಿ ನಾವು ಆ ದಿವಸ ಇಲ್ಲಿಗೆ ಬಂದಾಗ ಗೊತ್ತಾಗಿ, ಸೊ ಈ ಒಂದು ಫೆಸ್ಟನ್ನು ಸಹ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ತುಂಬಾನೇ ಚೆನ್ನಾಗಿತ್ತು, ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಕಾಲು ನೋಯ್ತಲ್ವ ಯಾರಿಗೂ? ನಾಳೆ ಅಲ್ಲೆಲ್ಲ ಹೋಗಿ ಬಂದ ಮೇಲೆ ಏನಾರ ಇನ್ನೊಂದು ಪ್ಲಾನ್ ಮಾಡ್ತೀನಿ ಅಂತ ಮಾಡಿ. ಬೇಡ ಬೇರೆ ಇದೆಯಲ್ಲ, ಬೇರೆ ರಾತ್ರಿ 11 ಗಂಟೆಗೆ ಫ್ರೀಯಾಗಿ ಸ್ಪ್ರೈಟ್ನ ಕುಡ್ಕೊಂಡು ವಿಯೆಟ್ನಾಂನ ಎಕ್ಸ್ಪ್ಲೋರ್ ಮಾಡಿಕೊಂಡು ನಾವು ಈ ಒಂದು ವಾಕಿಂಗ್ ಸ್ಟ್ರೀಟ್ಗೆ ಬಂದ್ವಿ. ಸೊ ಈ ಒಂದು ವಾಕಿಂಗ್ ಸ್ಟ್ರೀಟಲ್ಲಿ ಈ ಒಂದು ಬಿಲ್ಡಿಂಗ್ನ ನೀವೇನು ನೋಡ್ತಾ ಇದ್ದೀರಾ, ಇದನ್ನ ಕೆಫೆ ಅಪಾರ್ಟ್ಮೆಂಟ್ ಅಂತ ಕರೀತಾರೆ. ಸೊ ಈ ಒಂದು ಅಪಾರ್ಟ್ಮೆಂಟ್ ಫುಲ್ ಬರೀ ಕೆಫೆಗಳೇ ಇದೆ. ಸೊ ಹಾಗಾಗಿ ಇದನ್ನ ಕೆಫೆ ಅಪಾರ್ಟ್ಮೆಂಟ್ ಅಂತಾರೆ. ಸೊ ದಿಸ್ ಕಂಪ್ಲೀಟ್ಸ್ ಡೇ 1 ಇನ್ ವಿಯೆಟ್ನಾಂ. ಸೊ ಡೇ 1ನಲ್ಲಿ ನಾವು ಪೋಸ್ಟ್ ಆಫೀಸ್ನ ನೋಡಿದ್ವಿ, ಚರ್ಚ್ನ ನೋಡಿದ್ವಿ, ಬುಕ್ ಸ್ಟ್ರೀಟ್ ಆಯಿತು. ಈ ಒಂದು ವಾಕಿಂಗ್ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡಿ ನಮ್ಮ ಡೇನ ಎಂಡ್ ಮಾಡಿದ್ವಿ. ಸೊ ಡೇ 1 ತುಂಬಾ ಚೆನ್ನಾಗಾಯಿತು. ಸೊ ಇನ್ನು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಯಾವೆಲ್ಲ ಸಿಟೀಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಕುತೂಹಲ ಇದ್ದರೆ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಸೊ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ. ಸಿಗ್ತೀನಿ ನನ್ನ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್.